ನರೇಂದ್ರ ಮೋದಿ ಅವರು ಸುದೀರ್ಘ ಮೌನವನ್ನು ತಾಳಿದ್ದಾರೆ ಈ ವಿಚಾರದಲ್ಲಿ. ನೀಟ್ ಬಗ್ಗೆ ಮಾತಾಡಿಲ್ಲ, ಮಣಿಪುರದಲ್ಲಿ ನಿರಂತರವಾಗಿ ಹೋರಾಟ ನಡೀತು, ಅದ್ರ ಬಗ್ಗೆ ಮಾತಾಡಲಿಲ್ಲ. ಮೋದಿ ಅವರಿಗೆ ಭಯ ಆಗಿ ಮೊನ್ನೆ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ. ಯಾರು ಪ್ರತಿಭಟನೆ ಮಾಡ್ತಾರೆ ಅವರು ಸರಿ ಇಲ್ಲ, ಅವ್ರ ಉದ್ದೇಶ ಸರಿ ಇಲ್ಲ. ಸಹಜವಾಗಿ ಅವರನ್ನು ನೈತಿಕವಾಗಿ ನಮಗೆ ಎದುರಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ, ಅಥವಾ ಕಾನೂನಾತ್ಮಕವಾಗಿ ನಾವು ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಆಗ ನಾವು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು. ಅಪಪ್ರಚಾರದ ಅಸ್ತ್ರವನ್ನೇ ಯಾಕೆ ಬಳಸಿ ಅವ್ರನ್ನ ಹತ್ತಿಕ್ಕ ಅಂತ ಪ್ರಯತ್ನಗಳು ನಡೀತವೆ. ಸರ್ಕಾರ ಮಾಡಿದ ನಿರ್ಣಯವನ್ನು ಪ್ರಜೆಗಳು ಒಪ್ಪಿಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿ. ಈ ಪಿಡುಗನ್ನು ಕಂಪ್ಲೀಟ್ ನಿವಾರಿಸಲಿಕ್ಕೆ ಏನಾದರೂ ಏನು ಮಾಡ್ಬೋದು ಸರ್ಕಾರ? ಟೆಕ್ನಾಲಜಿ ಬಳಸ್ಬೇಕ್ರಿ. ಈಗ ನಮ್ಮಲ್ಲೇ ಕರ್ನಾಟಕದೊಳಗೆ VTUದವರು ಪರೀಕ್ಷೆ ನಡೆದು 1 ಗಂಟೆಯಲ್ಲಿ ರಿಸಲ್ಟ್ ಕೊಡ್ತಾರೆ. ನಮಸ್ಕಾರ, ಪ್ರಜಾವಾಣಿ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ಪ್ರತಿಭಟನೆಯ ಹಕ್ಕಿಗೆ ಅಪಪ್ರಚಾರದ ಚುಕ್ಕಿ. ಈ ವಿಷಯ ಕುರಿತು ಚರ್ಚಿಸಲು ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಭಟ್ ಸರ್ ಅವರು. ಸ್ವಾಗತ ಸರ್. ಹಾಗೆ ಪ್ರಜಾವಾಣಿ ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ವೈಗ ಜಗದೀಶ್ ಅವರು ಬಂದಿದ್ದಾರೆ. ನಿಮಗೂ ಸ್ವಾಗತ ಸರ್. ನಮಸ್ಕಾರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿ ಪರೀಕ್ಷೆಯನ್ನೇ ರದ್ದು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಈ ಬಾರಿ ಕಾಣ್ವಿ. ಆ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ದೇಶಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ತು. ಅದರಲ್ಲೂ ದೆಹಲಿಯ ಜಂತರ್ ಮಂತರ್ನಲ್ಲಿ ತುಂಬ ದಿನದಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಮತ್ತು ಒಂದು ಆರೋಪಿಗಳನ್ನು ಬಂಧಿಸಿ ಮುಂದೆ ಭವಿಷ್ಯದಲ್ಲಿ ಈ ಥರ ಸಮಸ್ಯೆ ಆಗ್ದಂಗೆ ನೋಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು. ಆದರೆ ಈ ಒಂದು ವಿಚಾರವನ್ನು ನೋಡಿದರೆ ಆಡಳಿತ ನಡೆಸ್ತಕ್ಕಂಥ ಕೇಂದ್ರ ಸರ್ಕಾರ ಆರೋಪಿಗಳನ್ನು ಕ್ರಮ ಕೈಗೊಳ್ಳೋಕ್ಕೆ ಏನೇನು ಬೇಕೋ ಅದು ಮಾಡ್ತಾ ಬಂತು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಭಟನೆ ಮಾಡ್ತಕ್ಕಂತಹ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಮುಖಂಡರು ಮತ್ತು ಅವರ ಉದ್ದೇಶವನ್ನು ಪ್ರಶ್ನಿಸ್ತಕ್ಕಂತಹ ಅಪಪ್ರಚಾರ ಅಷ್ಟೇ ಒಂದು ವೇಗವಾಗಿ ಎಲ್ಲೆಡೆ ಪಸರಿಸ್ತು. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆ ಈ ಥರ ಆಗ್ತಾ ಇದೆ? ಇಲ್ಲ, ಇದೇನು ಹೊಸತಲ್ಲ. ಯಾವಾಗಲೂ ಎದುರುಗಡೆ ಪ್ರತಿಭಟನೆ ಮಾಡೋರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ, ಸಹಜವಾಗಿ ಅವರನ್ನು ನೈತಿಕವಾಗಿ ನಮಗೆ ಎದುರಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ, ಅಥವಾ ಕಾನೂನಾತ್ಮಕವಾಗಿ ನಾವು ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಆಗ ನಾವು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು. ಅವರ ನಡತೆಯನ್ನು, ಅವರ ಗೌರವವನ್ನು, ಅವರ ಘನತೆಗೆ ಕುಂದು ತರುವಂಥ ವಿಷಯವನ್ನು ಮಾಡೋದು ನಿಮಗೆ ಅನಾದಿ ಕಾಲದಿಂದಲೂ ನಡೆದು ಬಂದ ಒಂದು ಪದ್ಧತಿ ಇದು. ಈ ಬಾರಿ ಏನಾಯಿತು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿತು, ಮತ್ತು ಇಡೀ ದೇಶಾದ್ಯಂತ ಅದರ ಹೋರಾಟ ವಿಸ್ತರಣೆ ಆಯಿತು. ಜಂತರ್ ಮಂತರ್ನಲ್ಲಿ ಮಾಡಿರೋದು, ಮತ್ತು ಸಂಸತ್ತಿಗೆ ಮುತ್ತಿಗೆ ಹಾಕೋದಕ್ಕೆ ಏನು ಪ್ರಯತ್ನ ಪಟ್ಟರು, ಆ ಹೊತ್ತಿಗೆಲ್ಲ ಏನೇನು ಗಲಾಟೆ ಆಯಿತು ಅನ್ನೋ ತೀವ್ರತೆ ಗೊತ್ತಾಯ್ತಲ್ಲ. ತೀವ್ರತೆ ಅರ್ಥ ಆದಾಗ ಅಪಪ್ರಚಾರಗಳು ಶುರುವಾದವು. ಇದು ಬರೀ ಈ ವಿದ್ಯಾರ್ಥಿ ನೀಟ್ ಹಗರಣಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಅಲ್ಲ, ಬೇರೆ ಬೇರೆ ರೈತರ ಹೋರಾಟ 3 ತಿಂಗಳು 4 ತಿಂಗಳು 6 ತಿಂಗಳು 1 ವರ್ಷ ರೈತರು ಹೋರಾಟ ಮಾಡಿದ್ರಲ್ಲ, ಆ ಹೋರಾಟ ಸಂದರ್ಭದಲ್ಲಿಯೂ ಏನು ಅಪಪ್ರಚಾರ ಇತ್ತು. ಇವರಿಗೆ ವಿದೇಶದಿಂದ ಹಣ ಬರುತ್ತೆ, ಇವರು ದೇಶದಲ್ಲಿ ಒಂದು ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದೇನಂತಂದರೆ ಕೇಂದ್ರದ ಅದರ ಅಸಾಮರ್ಥ್ಯವನ್ನು ತೋರಿಸ್ತದೆ, ಸಾಮರ್ಥ್ಯವನ್ನಲ್ಲ, ಅದರ ಅಸಾಮರ್ಥ್ಯವನ್ನು ತೋರಿಸುವಂಥ ಒಂದು ಇದು. ಆಮೇಲೆ ಇದು ಎಲ್ಲದಕ್ಕೂ ನೀವು ಒಂದು ಇದನ್ನು ಹೇಳೋದು ಏನಂದರೆ, ಇದು ದೇಶದಲ್ಲಿ ಅಸ್ಥಿರತೆ ಉಂಟು ಮಾಡುತ್ತೆ, ಹಿಂದುತ್ವದ ವಿರುದ್ಧವಾಗಿ ನಡೀತಾ ಇದೆ, ಬೇರೆ ಬೇರೆ ದೇಶಗಳು ಇದಕ್ಕೆ ಇದನ್ನು ಕೊಡ್ತವೆ, ದೇಶದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡಿ ತಮ್ಮ ಕೈಗೊಂಬೆ ಮಾಡ್ಕೊಳ್ಳೋದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಿದ್ದೆಲ್ಲ ನಡೀತದೆ. ಮುಖ್ಯ ಪ್ರಶ್ನೆ ಏನು ಅಂತಂದರೆ, ನೀಟು ಹಗರಣ ನಡಿಬಾರ್ದಾಗಿತ್ತು, ನಡೆದಿದೆ. ಅದರಿಂದ 18-20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದೇಶಾದ್ಯಂತ ಒಂದು ಕನಸಿತ್ತಲ್ವ, ಕನಸಿಗೆ ಕೊಳ್ಳಿ ಇಡಲಾಗಿದೆ. ಈ ಸಮಸ್ಯೆಯನ್ನು ಬಗೆಹರಿಸೋದ್ರ ಬಗ್ಗೆ ಗಮನ ಕೊಡಬೇಕೇ ವಿನಃ ಇದನ್ನು ಹೇಗೆ ಮಾಡಬೇಕು. ಈಗ ಇವತ್ತು ನೀಟ್ ಅಥವಾ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೀವು ಬಹಿರಂಗ ಆದರೆ ಅದಕ್ಕೆ ಕಾರಣರಾಗಿರೋ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಕೇಂದ್ರ ಸಚಿವ ಸಂಪುಟ ಒಂದು ಬಿಲ್ಲನ್ನು ತಂದಿದೆ.
ಅದಕ್ಕೆ ಸಚಿವ ಸಂಪುಟ ಇವತ್ತು ಒಪ್ಪಿಗೆ ಕೊಟ್ಟಿದೆ. ಇಂಥ ಕೆಲಸವನ್ನು ಮೊದಲೇ ಮಾಡ್ಬೋದಾಗಿತ್ತಲ್ಲ. ಆಮೇಲೆ ಇಲ್ಲಿವರೆಗೂ ನೀಟ್ ಹಗರಣಕ್ಕೆ ಯಾರು ಹೊಣೆಗಾರರು ಅನ್ನೋದನ್ನು ಫಿಕ್ಸೇ ಮಾಡಿಲ್ಲ. ನೀವು ಹೋರಾಟಗಾರರ ನೈತಿಕ ಸ್ಥೈರ್ಯವನ್ನು ಕಸಿಯುವ ಬದಲು ಅವರಲ್ಲಿ ವಿಶ್ವಾಸ ಮೂಡುವ, ಇಡೀ ವಿದ್ಯಾರ್ಥಿ ಸಮುದಾಯದಲ್ಲಿ ವಿಶ್ವಾಸ ಮೂಡುವ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತಲ್ಲ, ಅದನ್ನ ಮಾಡಲಿಲ್ಲ ಅನ್ನೋದು ದೊಡ್ಡ ಆರೋಪ ಇರೋದು ಅವ್ರ ಮೇಲೆ. ರವೀಂದ್ರ ಭಟ್ ಸರ್ ಹೇಳಿದರು, ಅಂದರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ತಕ್ಕಂತಹ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು ಅವನ್ನ ಕೈಗೊಳ್ಳೋದ್ರ ಬದಲು ಬೇರೆ ಥರ ಒಂದು ವಿಧಾನವನ್ನು ಅನುಸರಿಸ್ತು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಗಮನಿಸಿದರೆ ಭಾರತದ ಸರ್ಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುದೀರ್ಘ ಮೌನವನ್ನು ತಾಳಿದ್ದಾರೆ ಈ ವಿಚಾರದಲ್ಲಿ. ಈ ಮೊನ್ನೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಂಡು ಲಾಠಿ ಚಾರ್ಜ್ ಎಲ್ಲ ಆಗಿ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶಕ್ಕೆ ಕಾರಣ ಆದಮೇಲೆ ಅವರು ಪರವಾಗಿ ಮಾತಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅವರು ಮೌನ? ಅಲ್ಲ, ಪ್ರಧಾನಿಯವರು ಹಿಂದೆ 2014 ಅಧಿಕಾರಕ್ಕೆ ಬರೋ ಮುನ್ನ ಅವತ್ತಿನೇನು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು ಅವರನ್ನು ಮೌನಿ ಬಾಬಾ ಅಂತ ಹೀಗಳದು ಅದನ್ನು ಒಂದು ಚುನಾವಣೆ ಅಸ್ತ್ರವಾಗಿ ಮಾಡಿಕೊಂಡ್ರು. ಎಲ್ಲ ವಿಷಯದ ಬಗ್ಗೆಯೂ ಮೋದಿಯವರು ಅವತ್ತು ಮಾತಾಡ್ತಾಯಿದ್ರು. ಅವರ 2ನೇ ಅವಧಿಯವರೆಗೂ ಕೂಡ ಸ್ವಲ್ಪ ಮಾತಾಡ್ತಿದ್ರು. ಬಟ್ 2ನೇ ಅವಧಿ ಪ್ರಧಾನಿಯಾದ ನಂತರ ಮತ್ತು 3ನೇ ಅವಧಿ ಆದ ಯಾವ ವಿಷಯದ ಬಗ್ಗೆಯೂ ಅವರು ಮಾತಾಡೋದಿಲ್ಲ. ನೀಟ್ ಬಗ್ಗೆ ಮಾತಾಡಿಲ್ಲ, ಮಣಿಪುರದಲ್ಲಿ ನಿರಂತರವಾಗಿ ಹೋರಾಟ ನಡೀತು ಅದ್ರ ಬಗ್ಗೆ ಮಾತಾಡಲಿಲ್ಲ. ರೈತರು ಆಗಲೇ ರವೀಂದ್ರ ಭಟ್ ಅವರು ಹೇಳಿದರು, ರೈತ ಹೋರಾಟ ಸುಮಾರು 2 ವರ್ಷ ನಡೆದರೂ ಕೂಡ ಮಾತಾಡಲಿಲ್ಲ. ಯಾವ ವಿಷಯದ ಬಗ್ಗೆಯೂ ಅವ್ರು ಮಾತಾಡಲಿಲ್ಲ. ಭಾಳ ಮುಖ್ಯವಾಗಿ ರಾಮ ಮಂದಿರ ಕಳವಿನ ವಿಷಯದ ಬಗ್ಗೆ ಕೂಡ ಮಾತಾಡಲಿಲ್ಲ. ಹೌದು, ರಾಮ ಮಂದಿರದಲ್ಲಿ ಅವರು ಅದರ ಪ್ರಾಣ ಪ್ರತಿಷ್ಠಾಪನೆಗೆ ಅವರೇ, ಅಂದರೆ ಒಂದು ಯಾವುದೇ ದೇವಸ್ಥಾನ ಅಥವಾ ಮನೆ ಪೂಜೆ ನಡೆಯುವಾಗ ಮನೆಯ ಯಜಮಾನ ಕೂತ್ಕೊಂಡು ಅದನ್ನು ನಡೆಸ್ಕೊಡ್ತಾನೆ. ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ತಾವೇ ಸ್ವತಃ ಕೂತ್ಕೊಂಡು ಮಾಡಿದ್ರು. ಅಲ್ಲಿಯ ಕೆಲಸ ಮಾಡುವಂತಹ ಅವರೇ ದುಡ್ಡನ್ನು ಕೋಟ್ಯಾಂತರ ರೂಪಾಯಿ ದುಡ್ಡು ಕಳುವು ಮಾಡಿದ್ರು ಕೂಡ ಇವತ್ತಿಗೂ ಮೋದಿಯವರು ಮಾತಾಡಲಿಲ್ಲ. ರಾಮನ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ರಾಮನ ದುಡ್ಡನ್ನು ಕಳ್ತನ ಮಾಡಿದ್ರು ಕೂಡ ಮಾತಾಡಲಿಲ್ಲ. ಇನ್ನು ಈ ವಿಷಯದಲ್ಲಿ ಅವರು ಮಾತಾಡ್ತಾರೆ ಅಂತ ನಿರೀಕ್ಷೆ ಕೂಡ ಇರಲಿಲ್ಲ. ಬಹುತೇಕ ಮಾತಾಡಬೇಕು ಅಂತ ಇತ್ತು. ಆಮೇಲೆ ನೀವು ಆಗಲೇ ಹೇಳಿದ ಹಾಗೆ 3 ಮುಖ್ಯ ಬೇಡಿಕೆ ಇದ್ದದ್ದು, ಅದು ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಕಾಂಗ್ರೆಸ್ನ ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳು. ಒಂದು ಭಟ್ರಾಗಲೇ ಹೇಳಿದಾಗ ಯಾರನ್ನಾರು ಹೊಣೆಗಾರಿಕೆ ಯಾರು? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳ್ತಾಯಿದ್ರು, ಶಿಕ್ಷಣ ಸಚಿವರಾಗಿರ್ತಕ್ಕಂಥದ್ದು. ಇನ್ನೊಂದು, ಯಾರು 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅವರ ಕುಟುಂಬಕ್ಕೆ ಪರಿಹಾರ ಕೊಡಿ ಮತ್ತು ನೀಟ್ ಪರೀಕ್ಷೆಯನ್ನು ಮಾಡಿ ಅಂತ. ಅದು ಯಾವ ವಿಷಯದ ಬಗ್ಗೆ ಪ್ರತಿಕ್ರಿಯೆ ಮಾಡಲಿ. ಈಗ 22 ದಿವಸ ನಿರಂತರವಾಗಿ ಹೋರಾಟ ನಡೆದು ಸಂಸತ್ ಮುತ್ತಿಗೆ ಹಾಕಿದ ಬಳಿಕ ಇದು ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟವಾಗಿ ಉಳಿದಿಲ್ಲ. ಇವತ್ತು ಇಡೀ ದೇಶದ ಹೆಣ್ಣುಮಕ್ಕಳು, ತಾಯಂದಿರು, ಪೋಷಕರು, ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಎಲ್ಲ ಕಡೆ ಅದು ತನ್ನಿಂತಾನೇ ಒಂಥರ ಸ್ಫೋಟಗೊಂಡ ಹೋರಾಟ ಆಗೋಯ್ತು. ಅದು ಮೋಸ್ಟ್ಲಿ ಮೋದಿಯವರಿಗೆ ಭಯ ಆಗಿ ಮೊನ್ನೆ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲದ್ರೆ ಏನಾಗ್ತಿತ್ತು, ಇಲ್ಲಿವರೆಗೂ ಆಗಲೇ ರವೀಂದ್ರ ಭಟ್ ಹೇಳಿದಂಗೆ ಒಂದು ದೇಶದ್ರೋಹದ ಆರೋಪ ಮಾಡ್ತಾಯಿದ್ರು, ಅಸ್ಥಿರಗೊಳಿಸುವ ಆರೋಪ ಮಾಡ್ತಾಯಿದ್ರು. ಇನ್ನೊಂದು ಅರ್ಬನ್ ನಕ್ಸಲ್ ಅಂತ ಹೇಳ್ತಾರೆ. ನಕ್ಸಲ್ ಇರುವವರೆಗೆ ಮೊನ್ನೆ ಅಮಿತ್ ಶಾ ಹೇಳಿದರು, ನಾವು ನಕ್ಸಲಿಯನ್ನು ನಿರ್ಮೂಲನೆ ಮಾಡಿದ್ದೇವೆ ಅಂತ. ಈಗ ಆ ಪದ ಬಿಟ್ಟಿದ್ದಾರಪ್ಪ. ಯಾಕೆ ನಿರ್ಮೂಲನೆ ಮಾಡಿದ ಮೇಲೆ ಕಾಡು ಒಳಗಿರುವ ನಕ್ಸಲರು ಮತ್ತು ಅರ್ಬನ್ ನಕ್ಸಲರು ಇಬ್ಬರು ಹೋದರು ಅಂತ ಅಂದ್ಕೊಂಡಿರ್ಬೇಕು. ಇಲ್ಲ, ಇವರಿಗೂ ಹಾಗೆ ಕರಿತಾ ಇದ್ರು ಅಂತ. ಈ ಹೋರಾಟದಲ್ಲಿ ಭಾಳ ವಿಚಿತ್ರವಾಗಿದೆ. ನೀವು ಕಾಕ್ರೋಚ್ ಅಂತ ಬಂದಿದ್ದೇ ಯಾಕೆ ಅಂದರೆ, ದೇಶದ ಘನತೆವೇತ್ತ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಅವರು ನಿರುದ್ಯೋಗ ವಿಷಯ ಇಟ್ಕೊಂಡು ಹೋರಾಟ ಮಾಡೋರನ್ನೆಲ್ಲ ಜಿರಳೆಗಳು ಅಂತ ಕರೆದ ನಂತರ ಈ ಕಾಕ್ರೋಚ್ ಪಾರ್ಟಿ ಹುಟ್ಕೊಂಡಿರ್ತದ್ದು. ಈ ಕಾಕ್ರೋಚೇ ಏನಾಗ್ಬಿಟ್ಟಿದೆ, ಮೋದಿಯವರನ್ನ ಮತ್ತು BJPಯನ್ನು ಕಾಟ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಆ ಭಯಕ್ಕೆ ಮಾತಾಡಿದರೆ ಏನಾಗುತ್ತೆ, ನಾನು ಎಲ್ಲೋ ಒಪ್ಕೊಂಡಂಗಾಗುತ್ತೆ ಅಂತ. ಈಗ ನಿನ್ನೆ ಮಾತಾಡೋ ಬದಲು 20 ದಿವಸ ಹಿಂದೆಯೇ ಇದು ಅನ್ಯಾಯ ಆಗಿದೆ, ನಾವು ಸರಿಪಡಿಸ್ತೇವೆ, ಕ್ರಮ ಕೈಗೊಳ್ತೇವೆ. ನಿನ್ನೆ ನೀವು ಗಮನಿಸಬೇಕು, ರಾತ್ರಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಅಂತ ವಿನೀತ್ ಜೋಶಿ ಅವ್ರನ್ನ ವರ್ಗಾವಣೆ. ಈ ಕೆಲಸ ಮೊದಲೇ ಮಾಡಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಒಬ್ಬ ವ್ಯಕ್ತಿಗಾಗಿ ಕೋಟ್ಯಾಂತರ ಮಕ್ಕಳು, ಅವರ ಪೋಷಕರು, ಅವರ ಅಣ್ಣ ತಮ್ಮಂದರು ಎಲ್ಲರೂ ನೋಯಿಸುವ ಮೋದಿಯವರ ವಿಧಾನ ಅದು ಒಂದು ತಾಯಿ ಹೃದಯ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ತಾಯಿ ಹೃದಯ ಇದ್ದು ಯಾರೇ ಆದರೂ ಕೂಡ, ನೀವು ಕಾಕ್ರೋಚ್ ಜನತಾ ಪಾರ್ಟಿಯ ಮೊನ್ನೆ ಪ್ರೊಟೆಸ್ಟನ್ನು ನೋಡಬೇಕಾಗಿತ್ತು. ತಾಯಂದರು, ಸಣ್ಣ ಮಕ್ಕಳು ಎತ್ಕೊಂಡ್ಬಂದವರು, ಗರ್ಭಿಣಿ ಬಂದಿದ್ದರು. ನನ್ನ ಹೊಟ್ಟೆಲಿರುವ ಮಗುವಿನ ಭವಿಷ್ಯಕ್ಕಾಗಿ ನಾನು ಬಂದು ಹೋರಾಟ ಮಾಡ್ತಾಯಿದ್ದೀನಿ ಅಂತ. ಅವ್ರು ಯಾರು ಈಗಾಗಲೇ ಅವರು ಏನು ಅಪಪ್ರಚಾರ ಮಾಡಿದಾರಲ್ಲ, ಚೀನಾದಿಂದ ದುಡ್ಡು ಬಂತು ಅಥವಾ ಕೇಜ್ರಿವಾಲ್ ಕಡೆಯಿಂದ ಸಪೋರ್ಟ್ ಆಯಿತು. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಒಂದು ಸುದ್ದಿ ಬಂತು, ಅವನು ಅಭಿಜಿತ್ ದೀಪ್ಗೆ ವಿದೇಶದಲ್ಲಿದ್ದಾತ.
ರಾಹುಲ್ ಗಾಂಧಿಯವರೇ ಅವನ್ನ ಎತ್ಕಟ್ಟಿದ್ದಾರೆ ಅಂತ. ಬಟ್ ರಾಹುಲ್ ಗಾಂಧಿಯವರು ನೆನ್ನೆವರೆಗೂ ಸುಮ್ಮನೆ ಇದ್ದರು, ಈಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅವರು. ಬಹುಶಃ ಆ ಆಪಾದನೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಸುಮ್ಮನಿದ್ರು, ಗೊತ್ತಿಲ್ಲ. ಇಲ್ಲ, ರಾಜಕಾರಣಿಗಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಸ್ಟ್ಯಾಂಡನ್ನು ಬದಲಾಯಿಸ್ತಾರೆ, ತೊಗೊಳ್ತಾರೆ. ಈಗ ವಿರೋಧ ಪಕ್ಷದಲ್ಲಿರುವ ರಾಹುಲ್ ಗಾಂಧಿ ಹೋರಾಟದ ಮುಂಚೂಣಿಯಲ್ಲಿ ತೊಗೊಂಡಿದ್ರೆ ಅದು ಅವರ ದೃಷ್ಟಿಯಿಂದ ಸರಿ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಪ್ರಶ್ನೆ ಇರೋದೇನು ಅಂತಂದರೆ, ನೀಟ್ ಹಗರಣ ಆಗಿದೆ, ಈ ಹಗರಣದಲ್ಲಿ ತನಿಖೆಯನ್ನು ಮಾಡಬೇಕು. ಇದಕ್ಕೆ ಕಾರಣಕರ್ತರಾದರೆ ಯಾರು ಇದ್ದರೆ ಅವ್ರನ್ನ ತಕ್ಷಣದಲ್ಲೇ ಶಿಕ್ಷಿಸಬೇಕು. ಹೊಣೆಗಾರರನ್ನು ಮಾಡಬೇಕು. ಹೊಣೆಗಾರನ ಯಾರು ಮಾಡೋದು? ಈ ಶಿಕ್ಷಣ ಸಚಿವರಾದಂಥ ಪ್ರಧಾನ್ ಅವರೇ ಅದಕ್ಕೆ ಹೊಣೆಗಾರರಾಗಿರ್ಬೇಕಾಗಿಲ್ವಾ? ನೀವು ಮಾತಾಡೋದು ಬೇಡಪ್ಪ, ಯಾವುದೇ ಸಮಸ್ಯೆ ಇದ್ದರೆ ಮಾತಾಡೋದು ಬೇಡ. ಆದರೆ ತಕ್ಷಣ ಇಂಥ ಕ್ರಮಗಳನ್ನೆಲ್ಲ ಕೈಗೊಂಡಿದ್ದರೆ ಯುವಕರು ಇಷ್ಟೆಲ್ಲ ಸಿಡಿದು ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ನೀವು ಮಾತಾಡಲಿಲ್ಲ, ಒಂದು. ಎರಡನೇದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದಿದೆಯಲ್ಲ. ಸಂಸತ್ತಿಗೆ ಮುತ್ತಿಗೆ ಹಾಕಿದ ಮೇಲೆ ಒಬ್ಬ ಕಾರ್ಯದರ್ಶಿಯನ್ನು ನೀವು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಸಾಕಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಆಮೇಲೆ ಇದು ಪ್ರತಿಷ್ಠೆಯ ವಿಷಯ ಅಲ್ಲ. ಒಂದು ಸರ್ಕಾರಕ್ಕೆ ಇದು ಪ್ರತಿಷ್ಠೆಯ ವಿಷಯ ಅಲ್ಲ. ತಪ್ಪಾಗಿದೆ ಅಂತ ಒಪ್ಕೊಂಡ್ರೆ ಏನೂ ನಿಮ್ಮ ಮರ್ಯಾದೆ ಹೋಗಲ್ಲ, ನಿಮ್ಮ ಘನತೆ ಹೆಚ್ಚಾಗುತ್ತೆ. ಹೌದು, ನಮ್ಮಿಂದ ಏನೋ ತಪ್ಪಾಗಿದೆ, ನಾವು ಅದನ್ನ ಸರಿಪಡಿಸ್ತೀವಿ ಅಂತ. ಈಗ ನೀವು ಕಾಯ್ದೆ ಮಾಡಿದ್ದೀರಲ್ವ, ಕಾಯ್ದೆ ಮಾಡ್ತೀವಿ ಅಂತ ಮೊದಲೇ ಹೇಳಿ ಇದನ್ನು ಮಾಡಿದರೆ, ನೀವು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತೊಗೊಂಡಿದ್ರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಯಾರು ಹೊಣೆಗಾರರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲೋ ಆಕ್ಸಿಡೆಂಟ್ ಆದಾಗ ರಾಜೀನಾಮೆ ಕೊಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲು ಓಡಿಸ್ತಾ ಇರಲಿಲ್ಲ. ಆದರೆ ಇಲ್ಲಿ ಹಂಗಲ್ವಲ್ಲ. ಇಲ್ಲಿ ನೀವು ಉನ್ನತ ಶಿಕ್ಷಣ ನೀಟ್ ಪರೀಕ್ಷೆಯನ್ನು ನಡೆಸುವ ಜವಾಬ್ದಾರಿಯನ್ನು ನೀವೇ ಹೊತ್ತಿದ್ರಿ. ಹಾಗಿರುವಾಗ ನೀವು ರಾಜೀನಾಮೆ ತೊಗೊಳ್ಳೋದು, ಹಾಗಾಗಿ ಸಮಸ್ಯೆ ಇಲ್ಲಿ. ಆಮೇಲೆ ನೀವು BJP ಸರ್ಕಾರ 2014ರಿಂದ ಇಲ್ಲಿವರೆಗೂ ತಗೊಳ್ಳಿ, ಯಾವ ಮೇಜರ್ ಡಿಸಿಷನ್ ತೊಗೊಂಡ್ರೆ ಅದನ್ನು ಟೀಕೆ ಮಾಡಿದರೆ ದೇಶದ್ರೋಹಿಗಳು, ಇಲ್ಲ ವಿಧ್ವಂಸ ಕೃತ್ಯಗಳನ್ನು ಮಾಡೋದಕ್ಕೆ ಬರ್ತೀರಿ ನೀವು ಇದನ್ನ ಅಪಪ್ರಚಾರ ಎಷ್ಟಿದೆ ಅಂತಂದರೆ, ಲಾರಿಯಲ್ಲಿ ಕಲ್ಲು ತಂದಿಟ್ಟಿದ್ರು ಹೊಡೆಯೋದಕ್ಕೆ. ಆಮೇಲೆ ಯಾರೋ ಮುಸ್ಲಿಮರು ಅವರಿಗೆಲ್ಲ ಊಟ ಹಾಕಿ ಇದು ಮಾಡ್ತಾಯಿದ್ರು. ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮೋದಿ ಮತ್ತು ಮೋದಿಯ ಭಕ್ತರು ಇದನ್ನು ಮಾಡ್ತಾ ಇದ್ದಾರೆ. ಮೋದಿಯ ಭಕ್ತರೇ ಇದನ್ನೆಲ್ಲ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದಾಗಿ ಜನರ ನಡುವೆ ಏನು ಬರುತ್ತೆ, ಸಾಮಾನ್ಯ ಜನರ ಬಗ್ಗೆ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿದ್ರೆ ಕೇಳೋದಕ್ಕೆ ತಯಾರಿಲ್ಲ. ಅವ್ರು ಹೇಳಿದ್ದನ್ನಷ್ಟೇ ನಾವು ಕೇಳಬೇಕು ಅನ್ನುವಂಥ ಭಾವನೆ ಮೂಡುತ್ತಲ್ವ. ಅಂಥದ್ದನ್ನು ತಪ್ಪಿಸ್ಬೋದಾಗಿತ್ತು ಅಂತ. ಇಲ್ಲಿ ಇನ್ನೊಂದು ಸೂಕ್ಷ್ಮ ನೀವು ಪ್ರಶ್ನೆ ಕೇಳೋ ಜೊತೆಗೆ ಒಂದು ಗಮನಿಸಬೇಕಾದ ಅಂಶ ಅಂದರೆ, 2014ರಲ್ಲಿ ಪ್ರಧಾನಿಯಾದಂಥ ಮೋದಿಯವರು ನಂತರ ಪ್ರತಿ ಮನ್ ಕಿ ಬಾತನ್ನು ಮಾಡ್ತಾರೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೇ ಚರ್ಚೆ ಮಾಡ್ತಾರೆ. ಮೋದಿಯವರು ಅದನ್ನು ಮರ್ತಿರ್ಬೇಕಂತೆ. ಮೋದಿಯವರು ಯಾವಾಗ ಪರೀಕ್ಷಾ ಪೇ ಚರ್ಚೆ ಮತ್ತು ಮನ್ ಕಿ ಬಾತಲ್ಲಿ ಯಾವುದೋ ವಿದ್ಯಾರ್ಥಿ ಒಳ್ಳೆಯ ಸಾಧನೆ ಮಾಡಿದ್ದಾನೆ ಅಂತ ಹೆಸರು ಹೇಳಿ ಹುರುಪುಗೊಳಿಸುವ ಕೆಲಸವನ್ನು ಮಾಡಿ ಎಲ್ಲ ಶಾಲೆಗಳಲ್ಲೂ ಇದನ್ನು ಕೇಳಿಸೋ ಕೆಲಸವನ್ನು ಮಾಡ್ತಾಯಿದ್ರು. ಆ ಜನ್ರೇಷನ್ ಇದೆಯಲ್ಲ, ಇವತ್ತು ಪ್ರತಿಭಟನೆಗೆ ಬಂದಂಥ ಚಿಕ್ಕ ವಯಸ್ಸಿನ ಮಕ್ಕಳು ನೋಡಿ, ಅವರೇ ಇವ್ರು ಯಾರು 40-50 ಜಮಾನದವರಲ್ಲ. ಈಗ 20-18 ಈಗ ನೀಟ್ ಬರೋದು ಅಂದರೆ ಆ ವಯೋಮಾನದವರು. ಮೋದಿಯವರಿಗೆ ಅದರ ಅರ್ಥ, ನನ್ನ ಮಾತು ಕೇಳಿ ನನ್ನ ಮಾತಿನಿಂದ ಹುರುಪುಗೊಂಡಂತಹ ಮಕ್ಕಳು ಬಂದು ಮಾತಾಡ್ತಾ ಇದ್ದಾರೆ, ನಾನು ಇವರು ಅಹವಾಲು ಆಲಿಸಬೇಕು ಅಂತ ಅನಿಸ್ಲಿಲ್ಲ. ಅವರೆಲ್ಲೋ ಫಾರಿನ್ನಲ್ಲಿ ಯಾವುದೋ ಪ್ರಶಸ್ತಿ ತಗೊಳ್ಳೋದ್ರಲ್ಲಿ ಬ್ಯುಸಿ ಇದ್ದರು ಅವರು, ಪಾಪ ಮೋದಿಯವರು. ನನಗೆ ಭಾಳ ಆಶ್ಚರ್ಯ ಅನಿಸೋದು ಸರ್, ಈ ಯಾವುದೇ ಒಂದು ಸಮಸ್ಯೆಗಳು ಎದುರಾದಾಗ, ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಸಹಜವಾಗಿ ವಿರೋಧ ಪಕ್ಷಗಳೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳೋ ಧ್ವನಿ ಎತ್ತೋದು ಸಹಜವಾದ ಇದು. ಈಗ ನೀವು ಹೇಳಿದ್ರಿ, ರೈತರ ಸುದೀರ್ಘ ಪ್ರತಿಭಟನೆ, 3 ಕೃಷಿ ಕಾಯ್ದೆಗಳ ವಿರುದ್ಧ ಸುದೀರ್ಘ ಅವಧಿ ಪ್ರತಿಭಟನೆಯನ್ನು ಮಾಡಿದರು. ಹಂಗೆ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧನೂ ಯಾರೋ ಒಬ್ರು ಇನಿಷಿಯೇಟ್ ತಗೋಬೇಕು, ಅದನ್ನು ಕಾಕ್ರೋಚ್ ಜನತಾ ಪಾರ್ಟಿ ತಗೊಂಡಿದೆ ಮಕ್ಕಳ ಪರವಾಗಿ. ಆಮೇಲೆ ಬೇರೆ 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 ಸೇರ್ಕೊಂಡಿದ್ದಾರೆ. ಇಂಥ ಸಮಸ್ಯೆಗಳು ಬಂದಾಗ ಯಾವುದೇ ಸರ್ಕಾರ, ಆಡಳಿತ ನಡೆಸ್ತಕ್ಕಂಥ ಸರ್ಕಾರ, ಆ ಸಮಸ್ಯೆಗಳ ಮೂಲವನ್ನು ಅರ್ಥ ಮಾಡಿಕೊಂಡು ತಕ್ಷಣಕ್ಕೆ ಪರಿಹಾರ ಕೊಡೋದ್ರಲ್ಲಿ ವಿಫಲ ಆಗ್ತಾ ಬಂದಿದ್ದಾವೆ. ಮತ್ತು ಜೊತೆಗೆ ಯಾರು ಪ್ರತಿಭಟನೆ ಮಾಡ್ತಾರೆ ಅವರು ಸರಿ ಇಲ್ಲ, ಅವ್ರ ಉದ್ದೇಶ ಸರಿ ಇಲ್ಲ ಅಂತ ಇದುವರೆಗೆ ಏನು ನೀವು ಚರ್ಚೆ ಮಾಡಿದ್ರಿ ಆ ಥರ. ಯಾಕೆ ಈ ಥರದ ಹೆಜ್ಜೆ ಇತಿಹಾಸದಿಂದ ಪಾಠ ಕಲಿತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾಳ ಒಂದು ವಿಚಾರ. ಅದು ಯಾಕೆ ಅಂದರೆ, ಈಗ ನೀವು ರೈತರ ಸುದೀರ್ಘ ಹೋರಾಟದಲ್ಲೂ ಅಷ್ಟೇ ಅವರು ನೀವು ಹೇಳಿದ್ರಿ, ಖಲಿಸ್ತಾನದಿಂದ ಬೆಂಬಲ ಕೊಡ್ತಿದ್ದಾರೆ, ಅವರಿಗೆ ಪಾಕಿಸ್ತಾನದಿಂದ ದುಡ್ಡು ಬರ್ತಾ ಇದೆ, ಅವರು ಪ್ರಚೋದನೆ ಕೊಡ್ತಾ ಇದ್ದಾರೆ,
ಆ ಧ್ವಜ ಹಾರಿಸಿದ್ದೂ ಒಂದು ಈ ವಿವಾದ ಮಾಡಿದ್ರು, ಕೊನೆಗೆ ಅವ್ರ ಪಕ್ಷದ ಕಾರ್ಯಕರ್ತನೇ ಅನ್ನೋದು ಬಂತು. ಕೊನೆಗೇನಾಯಿತು, 3 ಕೃಷಿ ಕಾಯ್ದೆಯನ್ನು ರದ್ದು ಮಾಡ್ತು. ಅಷ್ಟು ಆ ಸುದೀರ್ಘ ಅವಧಿಗೆ ಪ್ರಾಣ ಕಳ್ಕೊಂಡವ್ರು ಎಷ್ಟು, ಅವರು ನೋವು ಅನುಭವಿಸ್ತವ್ರು ಎಷ್ಟು ಗೊತ್ತಿರುತ್ತೆ ಸರ್ಕಾರಕ್ಕೆ. ಈ ಪ್ರತಿಭಟನೆ ನಾವು ಒಂದಲ್ಲ ಒಂದಿನ ಮಣಿಬೇಕು ಅಂತ, ಆದರೂ ಅಪಪ್ರಚಾರದ ಅಸ್ತ್ರವನ್ನೇ ಯಾಕೆ ಬಳಸಿ ಅವ್ರನ್ನ ಹತ್ತಿಕ್ಕ ಅಂತ ಪ್ರಯತ್ನಗಳು ನಡೀತವೆ? ಅದರಿಂದ ಏನಿದೆ ತಂತ್ರ? ಹಿಂದೇನೂ ಇಲ್ಲ, ತಂತ್ರವೂ ಇಲ್ಲ. ಏನಂತಂದರೆ ಅದೊಂದು ಪ್ರತಿಷ್ಠೆ. ಸರ್ಕಾರ ಒಂದು ನಿರ್ಧಾರ ಮಾಡಿದೆ, ಆ ನಿರ್ಧಾರವನ್ನು ನೀವು ಒಪ್ಕೋಬೇಕು. ಅದು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಇನ್ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಸರ್ಕಾರ ಮಾಡಿದ ನಿರ್ಣಯವನ್ನು ಪ್ರಜೆಗಳು ಒಪ್ಪಿಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿ, ಬೇರೆ ಇನ್ನೇನೂ ಇಲ್ಲ. ಅದು ಯಾರು ಅಧಿಕಾರದಲ್ಲಿದ್ದವರಿಗೂ, ಎಲ್ಲ ಅಧಿಕಾರದಲ್ಲಿದ್ದ ಎಲ್ಲರಿಗೂ ಇರುವಂಥ ಒಂದು ಮನಸ್ಥಿತಿ ಅದು. ಇವರು ಒಪ್ಪಬೇಕು. ನಾವು ಕಾಯ್ದೆ ಮಾಡಿದ್ದೇವೆ, ಅದು ರೈತರ ಒಳಿತಿಗಾಗಿ ಕಾಯ್ದೆ ಮಾಡಿದ್ದೇವೆ, ರೈತರು ಅದನ್ನ ಒಪ್ಕೋಬೇಕು. ಅದನ್ನ ಪ್ರತಿಭಟನೆ ಮಾಡಿದ ತಕ್ಷಣ ಪ್ರತಿಭಟನೆಯಲ್ಲಿ 2 ವಿಧ ಪ್ರತಿಭಟನೆಯಲ್ಲಿ. ಒಂದು, ಪ್ರತಿಭಟನಾಕಾರರ ನೈತಿಕವಾಗಿ ಅವರನ್ನು ಕುಸಿಯುವಂತೆ ಮಾಡೋದು. ಇನ್ನೊಂದು, ಯಾವ ಪಕ್ಷ ಅದನ್ನು ಬೆಂಬಲಿಸುತ್ತೆ. ಈಗ BJP ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಬೆಂಬಲಿಸುತ್ತೆ ಅಲ್ಲ. ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಏನೇನೆಲ್ಲ ಹಗರಣಗಳಾಗಿದ್ದಾವೆ, ಯಾವ್ಯಾವ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ, ಅದನ್ನೊಂದು ಪಟ್ಟಿ ತೆಗೆಯೋದು. ಇಲ್ಲಾಗಿದೆ ನೀವೇನು ಮಾಡಿದ್ರಾ, ಇಲ್ಲಾಗಿದೆ ನೀವೇನು ಮಾಡಿದ್ರಾ, ಇಲ್ಲಾಗಿದ್ದೆ ನೀವೇನು ಮಾಡಿದ್ರೆ. ನಾವು ಎಲ್ಲಾಗಿದ್ದನ್ನೂ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಂದರೆ ನೀವು ತಪ್ಪು ಮಾಡಿದ್ರೆ ನಾವು ತಪ್ಪು ಮಾಡಿದ್ದೀವಿ ಅಲ್ಲ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ಮಾಡಿದ್ರು, ಅದಕ್ಕೆ ನಾವು ಮಾಡಿದ್ರು, ನಾವು ಮಾಡಿದ್ದೀವಿ. ಪ್ರಶ್ನೆ ಇರೋದೇನು ಅಂತಂದರೆ, ಅವ್ರು ತಪ್ಪು ಮಾಡಿದ್ರು ಅಂತ ತಾನೇ ನಿಮ್ಮನ್ನು ತಂದು ಕುಂಡ್ರಿಸಿರೋದು ಇಲ್ಲಿ. ಅವ್ರು ತಪ್ಪು ಮಾಡಿದ್ರು ಅಂತ ತಾನೇ ನಿಮ್ಮನ್ನು ಗೆಲ್ಸಿರೋದು. ಆ ಕಾರಣಕ್ಕಾಗಿ ನೀವು ತಪ್ಪು ಮಾಡಬಾರ್ದಾಗಿತ್ತು ಅಂತ ನಮ್ಮ ಭಾವನೆ ಇರೋದು. ಜನರ ಭಾವನೆ ಇರೋದೇನು ಅಂದರೆ, ನೀವು ತಪ್ಪು ಮಾಡಬಾರ್ದಾಗಿತ್ತು, ನೀವು ತಪ್ಪು ಮಾಡಿದಿರಿ, ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದು ಸಬೂಬಲ್ಲ. ಅವ್ರು ತಪ್ಪು ಮಾಡಿದರೆ ಅವ್ರನ್ನೂ ಶಿಕ್ಷೆ ಮಾಡೋಣ. ಅವ್ರನ್ನ ಜನ ಶಿಕ್ಷೆ ಮಾಡಿದ್ರಿಂದ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ. ಜನ ನಿಮ್ಮನ್ನು ಮೆಚ್ಚಿ ಕುಂಡ್ರಿಸ್ಕೊಂಡಿರೋದ್ರಿಂದ ನೀವು ಆಡಳಿತ ಪಕ್ಷದಲ್ಲಿದ್ದೀರಿ. ಆಡಳಿತ ಪಕ್ಷದಲ್ಲಿರುವಾಗ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕೇ ವಿನಃ ಇನ್ನೊಬ್ಬನ ಅವನು ತಪ್ಪು ಮಾಡಿರಲಿಲ್ವಾ, ಯಾರು ತಪ್ಪು ಮಾಡಿರಲಿಲ್ಲ ಹೇಳಿ ಅಂತ ಕೇಳೋದು ಉಡಾಪೆತನ ಆಗುತ್ತೆ. ಈಗ ಇನ್ನೊಂದು ನೀವು ಪ್ರಶ್ನೆ ಕೇಳೋ ಮೊದಲು ಏನು ಹೇಳ್ತಾರೆ ಈಗ BJPಯ ವಕ್ತಾರರು ಮತ್ತು BJPಯ ಮಂತ್ರಿಗಳು ಎಲ್ಲ ನಾವು ತಕ್ಷಣ ಕ್ರಮ ಕೈಗೊಂಡಿದ್ದೇವೆ ಅಂತ. ನಾವು CBI ತನಿಖೆಗೆ ಆದೇಶ ಮಾಡಿದ್ರು, ತಕ್ಷಣಕ್ಕೆ ಎಲ್ಲರನ್ನ ಬಂಧಿಸಿದ್ರು. ಕೆಲವು ಪ್ರಶ್ನೆ ಪತ್ರಿಕೆ ರೂಪಿಸಿದಂತಹ ಮೇಷ್ಟ್ರುಗಳು ಸಿಕ್ಕಾಕೊಂಡಿದ್ರು. ಈ ಜಾಲ ಹೇಗಿತ್ತು ಅಂದರೆ ರಾಜಸ್ಥಾನದಿಂದ ಹಿಡಿದು ಕೇರಳ ತಮಿಳುನಾಡುವರೆಗೂ ಹಬ್ಕೊಂಡಿದ್ದು ಇಡೀ ದೇಶಕ್ಕೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂದರೆ, ಮರುಪರೀಕ್ಷೆ ಮಾಡಿದ್ದೇವೆ ನಾವು ಅಂತ. ಬಟ್ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಒಂದು ನೀಟ್ ಪರೀಕ್ಷೆ ಸಿದ್ಧತೆ ಅನ್ನೋದು ಅದೊಂದು ರೀತಿಯಲ್ಲಿ ಭಾಳ ವಿದ್ಯಾರ್ಥಿಗಳು ಮಾನಸಿಕವಾಗಿ ತುಂಬ ವರ್ಷ ಶ್ರಮ ಪಟ್ಟಿರ್ತಾರೆ. ಒಂದು 2 ವರ್ಷ 3 ವರ್ಷ ನಿರಂತರವಾಗಿ ಫಸ್ಟ್ PUC ಸೇರಿದಲ್ಲಿಂದ ಹಿಡಿದು ಅದನ್ನು ಶುರು ಮಾಡಿಕೊಂಡು ಈಗ ತರಬೇತಿಗಳು ಅವೆಲ್ಲ. ಎರಡನೇದು ದುಡ್ಡು, ಸುಮಾರು 4 ರಿಂದ 10 ಲಕ್ಷದವರೆಗೆ, ಕೆಲವು ಕಡೆ 2 ಲಕ್ಷ 4 ಲಕ್ಷ 10 ಲಕ್ಷದವರೆಗೆ ಖರ್ಚು ಮಾಡಿರ್ತಾರೆ. ಆ ಖರ್ಚು ಮಾಡಿರೋ ದುಡ್ಡು ಇದೆಯಲ್ಲ, ಅವರಿಗೆ ಒಂದು ವೈದ್ಯರಾಗಬೇಕು ಅನ್ನೋ ಕನಸಿರುತ್ತೆ. ಆ ಕನಸಿಗೆ ಕೂಡ ಕೊಳ್ಳಿ ಹಾಕಿದ್ರಲ್ಲ. ಮರುಪರೀಕ್ಷೆ ಮಾಡಿ ಅಲ್ಲ, ಅದಕ್ಕೊಂದು ನಂದೊಂದು ಸರ್, ಮರುಪರೀಕ್ಷೆ ನಡೆದಿದೆ ಹೌದು. ಮಕ್ಕಳು ಮಾನಸಿಕ ಸಿದ್ಧತೆ, ಅದ್ರ ಜೊತೆಗೆ 2 ಲಕ್ಷ ಚಿಲ್ಲರೆ ಜನ 2ನೇ ಸಲ ಪರೀಕ್ಷೆ ಬರೆದಿಲ್ಲ ವಿದ್ಯಾರ್ಥಿಗಳು. 11 ಅದರಲ್ಲಿ ಎಷ್ಟು ಜನ ವೈದ್ಯರಾಗಬೇಕಾಗಿತ್ತು, ಎಷ್ಟು ಜನ ಫಸ್ಟ್ ಇದರಲ್ಲಿ ಅವಕಾಶ ಸಿಗಬೇಕಾಗಿತ್ತು. 2 ಲಕ್ಷ ಚಿಲ್ಲರೆ ಜನಕ್ಕೆ ಅನ್ಯಾಯ ಆಗಿದೆಯಲ್ಲ. ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆದರೂ ಅನ್ಯಾಯನೇ. 2 ಲಕ್ಷ ಚಿಲ್ಲರೆ ಪರೀಕ್ಷೆನೇ ಬರೆಯೋಕ್ಕಾಗಿಲ್ಲ ಅಂದರೆ ಮರುಪರೀಕ್ಷೆ ನಡೆಸಿ ಏನು ಪ್ರಯೋಜನ? ಹೋರಾಟಗಳನ್ನು ನಾವು ನೋಡಿದಾಗ ನಮ್ಮ ದೇಶದಲ್ಲಿ ರೈತ ಚಳುವಳಿಗಿಂತ ಹಿಂದೆ ಅಣ್ಣಾ ಹಜಾರೆ ಅವರು ಒಂದು ಸುದೀರ್ಘ ಹೋರಾಟವನ್ನು ಮಾಡಿದರು. ತುಂಬ ಪರಿಣಾಮವನ್ನು ಬೀರ್ತು. ಬಹುಶಃ ಕಾಂಗ್ರೆಸ್ ಸರ್ಕಾರ ಪತನ ಆಗಲಿಕ್ಕೆ ಅವರ ಹೋರಾಟವೂ ಸಹ ಒಂದು ಕಾರಣ, ಹಲವು ಕಾರಣಗಳಲ್ಲಿ ಅಂಥೇಳಿ ಹೇಳ್ಬೋದು. ಆ ಹೋರಾಟಕ್ಕೂ ಈಗ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ವಿರುದ್ಧದ ಹೋರಾಟಕ್ಕೂ ಏನಾದರೂ ಸಾಮ್ಯತೆ ಅಥವಾ ಹೋಲಿಕೆಗಳಿದಾವ? ಅಣ್ಣಾ ಹಜಾರೆ ಅವರು ಅವತ್ತಿನ ಏನು ಕರ್ನಾಟಕದಲ್ಲಿ ಲೋಕಾಯುಕ್ತ ಇದೆ, ಆ ಥರ ಲೋಕ್ಪಾಲ್ ಅನ್ನು ಜಾರಿ ಮಾಡಬೇಕು ಅನ್ನೋ ಒಂದು ಭ್ರಷ್ಟಾಚಾರ ನಿಗ್ರಹಕ್ಕಾಗಿ, ಒಂದು ಭ್ರಷ್ಟಾಚಾರನೂ ಒಂಥರ ಕ್ಯಾನ್ಸರ್ ಇದ್ದಂಗೆ. ಅದು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಯಾವುದೇ ಬೇರೆ ರಾಜ್ಯಗಳಿರ್ಬೋದು, ಇಲಾಖೆಗಳಿರ್ಬೋದು.
ಭ್ರಷ್ಟಾಚಾರ ತೊಡಿಬೇಕು ಅನ್ನುವಂಥ ಅವತ್ತು ದೊಡ್ಡ ಒಂದು, ಅದಕ್ಕಿಂತ ಹಿಂದೆ 2004 ಹಿಂದೆ ಏನು UPA ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಅನೇಕ ಹಗರಣಗಳನ್ನು BJP ಬಯಲಿಗೆ ಎಳೆದಿತ್ತು. ಬಟ್ ಅದನ್ನು ಸಾಬೀತು ಮಾಡೋಕ್ಕೆ ಆಗಲಿಲ್ಲ ಯಾವುದರಲ್ಲೂ ಕೂಡ. CAG ವರದಿಯನ್ನು ಇಟ್ಕೊಂಡು ಏನೇನೋ ಕೋಲ್ ಹಗರಣ ಇರ್ಬೋದು, ಟೆಲಿಕಾಮ್ ಇರ್ಬೋದು, ಆ ಥರದ್ದೆಲ್ಲ ಹಗರಣಗಳನ್ನು ಯಾವುದನ್ನು ಕೂಡ ಇದು ಮಾಡೋಕ್ಕಾಗಿಲ್ಲ. ಆ ಥರದ ಭ್ರಷ್ಟಾಚಾರ ಒಂದು ದೊಡ್ಡ ಮಟ್ಟದಲ್ಲಿ ಇದೆ ಎನ್ನುವಂತಹ ಒಂದು ಧ್ವನಿ ಇವತ್ತು ಕೂಡ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಿದೆ. ಆ ಲೋಕಪಾಲ್ ಜಾರಿಗೆ ಮಾಡಬೇಕು ಅನ್ನುವಂಥ ಶುರುವಾದ ಅಣ್ಣಾ ಹಜಾರೆ ಅವರ ಹೋರಾಟ ಭಾಳ ಮಹತ್ವದ ಹೋರಾಟ ಆಗಿತ್ತು. ಆದರೆ ಅದು ಕೊನೆಗೆ ಅಂತಿಮವಾಗಿ ಏನಾಯಿತು, ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷದ ಹುಟ್ಟಿಗೆ ಕಾರಣ ಆಯಿತು, ಕೇಂದ್ರದಲ್ಲಿ BJP ಅಧಿಕಾರಕ್ಕೆ ಬರೋದಕ್ಕೆ ಒಂದು ಕಾರಣ ಆಯಿತು. ಆ ಹೋರಾಟಕ್ಕೂ ಈ ಹೋರಾಟಕ್ಕೂ ವ್ಯತ್ಯಾಸ ಏನು ಅಂತಂದರೆ, ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ನಾನಾಗಲೇ ಹೇಳಿದಾಗೆ ಸೂರ್ಯಕಾಂತ್ ಅವರೇ, ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರೇ ಇದಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು. ಅದು ಆಕಸ್ಮಿಕವಾಗಿ ಒಂದು ಝೆನ್ ಏನಿದೆ ತಲೆಮಾರು, ಹೊಸ ತಲೆಮಾರಿನ ಆಶಯಗಳ ಪ್ರತಿಬಿಂಬವಾಗಿ ಬಂತು. ಇದು ಒಂದು ಸೋಷಿಯಲ್ ಮೀಡಿಯಾದಿಂದ ಶುರುವಾದಂಥ ಹೋರಾಟ. ಬಹುಶಃ ಅಭಿಜಿತ್ ದೀಪ್ಕೆಗೆ 20ನೇ ತಾರೀಕು, ಮೊನ್ನೆ ಜುಲೈ 20ನೇ ತಾರೀಕು ಸಂಸತ್ ಚಲೋ ಕರೆ ಕೊಟ್ಟಾಗ ಆ ಮಟ್ಟಿನ ಜನ ಬರ್ತಾರೆ ನಿರೀಕ್ಷೆ ಖಂಡಿತ ಇದ್ದಂಗೆ ಇರಲಿಲ್ಲ. ಯಾಕೆಂದರೆ ಅವರು ಅವತ್ತು ನಡ್ಡಾ ಅವ್ರ ಜೊತೆ, ಕೇಂದ್ರ ಸಚಿವ ನಡ್ಡಾ ಅವ್ರ ಜೊತೆ ಮಾತುಕತೆ ಕೂತ್ಕೊಂಡಿದ್ರು. ಆ ಜನ ಬೀದಿಲಿದ್ದು ಪೊಲೀಸರ ಜೊತೆ ಗುದ್ದಾಡುವಾಗ, ಪೊಲೀಸರು ಏನು ಲಾಠಿ ಚಾರ್ಜ್ ಮಾಡುವಾಗ, ಹೊಡೆಯುವಾಗ, ಎಳೆದು ತಳ್ಳುವಾಗ ಅವರು ಅಲ್ಲಿದ್ದರು. ಅದು ಯಾಕೆ ಅಲ್ಲಿದ್ದರು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕೇ ವಿನಃ ಗೊತ್ತಿಲ್ಲ ನಮಗೆ ಅಭಿಜಿತ್ ದೀಪ್ಕೆ ಅವರ ಹಿನ್ನೆಲೆ ಏನು ಅಂತ. ಅಣ್ಣಾ ಹಜಾರೆ ಹೋರಾಟ ಭಾಳ ಒಂದು ತಾತ್ವಿಕವಾದಂತಹ ಬೇಡಿಕೆಯನ್ನು ಒಳಗೊಂಡಿತ್ತು. ಅವತ್ತು ಚಿತ್ರನಟರು, ಸಾಹಿತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಂದರೆ ಸಮಾಜವನ್ನು ಪ್ರಭಾವಿಸುವಂತಹ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡರು. BJPಯವರು ಕೂಡ ಅದರ ಹಿಂದೆ ಇದ್ದರು. ಅದು ಭಾಳ ಸ್ಪಷ್ಟ. ಗೊತ್ತಿಲ್ಲ ಈ ಹೋರಾಟದ ಹಿಂದೆ ಯಾರಿದ್ದಾರೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಎರಡಕ್ಕೂ ಒಂದು ಸಾಮ್ಯ ಇದೆ. ಹೋರಾಟ ಇದು ಬೇರೆ. ಈಗ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದಾಗಿನ ಹೊತ್ತಿಗೆ ಅಧಿಕಾರದಲ್ಲಿದ್ದಿದ್ದು ಕಾಂಗ್ರೆಸ್, BJP ವಿರೋಧ ಪಕ್ಷವಾಗಿತ್ತು. BJP ಅದನ್ನು ಬಳಸ್ಕೊಳ್ತು, ತುಂಬ ಎಫೆಕ್ಟಿವ್ ಆಗೇ ಬಳಸ್ಕೊಳ್ತು. ಒಂದು ಆಗಲೂ ಚಿತ್ರರಂಗದ ಧುರೀಣರಾಗಿರ್ಬೋದು, ಈ ಸಮಾಜದ ಕ್ರೀಮಿ ಲೇಯರ್ ಅಂತ ಏನು ಹೇಳ್ತೀವಿ, ಪ್ರಗತಿಪರರು ಅಂತ ಏನು ಹೇಳ್ತೀವಿ, ಅವರು ಕ್ರಿಕೆಟು ಸ್ಟಾರ್ಗಳು ಎಲ್ಲರೂ ಬೆಂಬಲಿಸಿದರು ಅದನ್ನು. ಈಗಲೂ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಹೋರಾಟವನ್ನು ಕೂಡ ಚಿತ್ರರಂಗದವ್ರು ಬೆಂಬಲಿಸ್ತಾ ಇದ್ದಾರೆ, ಪ್ರಗತಿಪರರು ಬೆಂಬಲಿಸ್ತಾ ಇದ್ದಾರೆ, ರಾಜಕಾರಣಿಗಳು ವಿರೋಧ ಪಕ್ಷ. ಈಗ BJP ಅಧಿಕಾರದಲ್ಲಿದೆ, ಹಂಗಾಗಿ ಕಾಂಗ್ರೆಸ್ ಅದನ್ನು ಬೆಂಬಲಿಸ್ತಾ ಇದೆ, ವಿರೋಧ ಪಕ್ಷವಾಗಿರೋ ಕಾಂಗ್ರೆಸ್ ಬೆಂಬಲಿಸ್ತಾ ಇದೆ. ಇದು ರಾಜಕೀಯದಲ್ಲಿ ನಡೆಯುವಂಥದ್ದು. ಇದರೊಳಗೆ ಆಗಲೂ ಅಣ್ಣಾ ಹಜಾರೆ ವಿರುದ್ಧ ಎಷ್ಟು ಆರೋಪಗಳು ಬಂದವು. ಅವರು 2 ಲಕ್ಷ ರೂಪಾಯಿ ಯಾರ ಹತ್ರಕ್ಕೋ ತೊಗೊಂಡ್ರು ಅಂತೇಳಿ ಆರೋಪ ಮಾಡಿದರು. ಇನ್ನೊಂದೇನು, ವಿದೇಶಿ ಹಣದಿಂದಾಗಿ ಇವರು NGOಗಳನ್ನು ನಡೆಸಿ, ಈ ಸರ್ಕಾರ ಬಂದ ಮೇಲೆ ವಿದೇಶಿ NGOಗಳಿಗೆ ಹಣ ಬರೋದನ್ನೇ ನಿಲ್ಲಿಸ್ಬಿಟ್ಟಿಯಾರಲ್ವ. ಅಷ್ಟಿದ್ರೂ ಅದನ್ನು ಮಾಡುವಂಥ ಪ್ರಯತ್ನಗಳಿರ್ತವೆ. ಹಾಗಾಗಿ ಒಂದು ದೊಡ್ಡ ಮೂಮೆಂಟ್ ನಡೆದಾಗ ಅದರ ಲಾಭವನ್ನು ಪಡೆಯೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬಾಯಿ ತಕ್ಕೊಂಡು ಕಾಯ್ತಾ ಇರ್ತವೆ. ಅದರೊಳಗೇನು ಇದಿಲ್ಲ, ವ್ಯತ್ಯಾಸ ಏನಿಲ್ಲ. ಯಾವ ಪಕ್ಷ ಅಲ್ಲಿದೆ, ಯಾವ ಪಕ್ಷ ಇಲ್ಲಿದೆ. ನಾಳೆ ಕಾಂಗ್ರೆಸ್ ಬಂದು ಏನಾದ್ರು ಮಾಡಿದರೆ ಇದೇ BJP ಅದರ ವಿರುದ್ಧ ನಿಂತ್ಕೊಳ್ಳುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತಾ ಇಲ್ವ ನಾವು, BJPಯವ್ರು ಏನು ಮಾಡ್ತಾ ಇದ್ದಾರೆ, JDSನವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲೂ ನೋಡ್ತಾ ಇದ್ದೀವಿ. ಹಾಗಾಗಿ ಅದು ಏನು ಅಂದರೆ, ಆದರೆ ಇದರ ಮಧ್ಯದ ಇದೇನು ಅಂತಂದರೆ, ಜನ ಅದಕ್ಕೆ ಬೆಂಬಲ ಕೊಡ್ತಾ ಇರೋದು ಮತ್ತು ಹೊಸ ನವ ಯುವಕರು ಅದನ್ನು ಬೆಂಬಲ ಕೊಟ್ಟು ಹೋಗ್ತಾ ಇರೋದು, ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಆಮೇಲೆ ನೀವು ಇನ್ನೊಂದು ಭಾಳ ಮುಖ್ಯವಾದ ಆರೋಪ ಏನು ಅಂತಂದರೆ, ಬಾಂಗ್ಲಾದೇಶದಲ್ಲಾದಂಗೆ, ನೇಪಾಳದಲ್ಲಾದಂಗೆ, ಪಾಕಿಸ್ತಾನದಲ್ಲಾದ ಹಾಗೆ ಇಲ್ಲೂ ಕೂಡ ಏನೋ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತೀವಿ ಅನ್ನುವ ಇದನ್ನು ಇಟ್ಕೊಂಡು ಆ ಕ್ರಾಂತಿಯನ್ನು ಮಾಡೋದಕ್ಕಾಗಿ ಇದೊಂದು ಷಡ್ಯಂತ್ರ ಅಂತ ಹೇಳಿ ಆರೋಪ ಮಾಡಿರುವಂಥದ್ದು. ನೀವು ಮಾಡಬೇಕಾದ ಕೆಲಸ ನೀವು ಮಾಡಿಬಿಟ್ರೆ ಇವು ಯಾವುದು ಷಡ್ಯಂತ್ರದ ಪ್ರಶ್ನೆ ಬರ್ತಾ ಇರಲಿಲ್ಲ. ಈ ಸರ್ ಮಾತಾಡ್ತಾ ಒಂದು ಹೇಳಿದರು ಸರ್, ಆ ಪ್ರತಿಭಟನಾ ನಿರತರಿಗೆ ಯಾರು ಮುಸ್ಲಿಂ ಊಟ ಕೊಡಿಸಿದ್ರು ಅನ್ನೋದನ್ನು ಅಪಪ್ರಚಾರ ಮಾಡ್ತಾರೆ ಅಂತ. ಇನ್ನೊಂದು ಮಾಧ್ಯಮದಲ್ಲಿ ಬೆಳಗ್ಗೆ ನೋಡ್ತಾ ಇದ್ದೆ, ರಾಮಸೀತೆ ವಿಚಾರನೇ ಎತ್ತಿದ್ದಾರೆ ಅಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ, ಹಂಗಾಗಿ ತುಂಬ ಜನ ವಿದ್ಯಾರ್ಥಿಗಳು ಅಲ್ಲಿಂದ ಹಿಂಸರಿದಿದ್ದಾರೆ ಹೋರಾಟದಿಂದ ಅಂತಕ್ಕಂಥದ್ದು. ಒಂದು ವಿಧಾನ ಪರಿಷತ್ ಸದಸ್ಯರೊಬ್ಬರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಸಮುದಾಯದ ಎದೆ ಬಗೆದ್ರೆ 2 ಅಕ್ಷರ ಇಲ್ಲ, ಅವ್ರು ನೀಟ್ ತಗೊಂಡು ಏನು ಮಾಡ್ತಾರೆ ಅಂತಕ್ಕಂಥದ್ದು. ಈ ಥರದ್ದು ಒಂದು ಸೂಕ್ಷ್ಮತೆಗಳನ್ನು ಅಂದರೆ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಅನ್ನೋದು ಯಾವುದೇ ಒಂದು ಜಾತಿ, ಧರ್ಮ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಎಲ್ಲ ರಾಜಕೀಯ BJPಯವ್ರ ಮಕ್ಕಳು ಓದ್ತಾರೆ, ಕಾಂಗ್ರೆಸ್ನವ್ರ ಮಕ್ಕಳು ಓದ್ತಾರೆ, ಅಲ್ಲಿ
ನೀಟ್ ಬರೆದಿರ್ತಾರೆ. ಈ ಥರದ ಸೂಕ್ಷ್ಮ ವಿಚಾರಗಳನ್ನು ಯಾಕೆ ಮಿಕ್ಸ್ ಮಾಡಿ ಸಮಾಜದ ಒಂದು ಇದನ್ನು ಕದಡ ಅಂತ ಕೆಲಸ ನಡೀತಾ ಇದೆ? ಅದೇ ಆರಂಭದಲ್ಲಿ ರವೀಂದ್ರ ಭಟ್ರು ಹೇಳಿದರು, ಅವ್ರಿಗೆ ಒಂದು ಪ್ರತಿಷ್ಠೆ, ನಾವು ಇದನ್ನು ಮಾಡ್ತಾ ಇದ್ದೀವಿ, ನೀವು ಒಪ್ಕೋಬೇಕಂತ. ಅದನ್ನು ಒಪ್ಕೊಳ್ಳದೇ ಇರುವಾಗ ಈ ಥರದ ಎಲ್ಲ ಅಪಪ್ರಚಾರಗಳನ್ನು ಮಾಡ್ತಾನೇ ಇರ್ತಾರೆ. ನೀವಾಗಲೇ ಹೇಳಿದ ಹಾಗೆ ಇದು ಧಾರ್ಮಿಕ ವಿಚಾರವಂತಂದ್ರೆ, ಬಟ್ ನೀವು ಅಲ್ಲಿಯ ಪ್ರತಿಭಟನೆಯನ್ನು ನೋಡಿದ್ರೆ ಅಥವಾ ಬೆಂಗಳೂರಲ್ಲಿ ನಡೀತಿದ್ದ ಪ್ರತಿಭಟನೆಯನ್ನು ನೋಡಿದ್ರೆ ಅಲ್ಲಿ ಯಾವುದೇ ಸಮುದಾಯದವರಿಲ್ಲ, ಬಹುತೇಕ ಎಲ್ಲ ಹಿಂದೂಗಳೇ ಇದ್ದಾರೆ, ಹಿಂದೂ ತಾಯಂದಿರುಗಳೇ ಬಂದಿದ್ದಾರೆ ಅಲ್ಲಿ. ಆಮೇಲೆ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡುವಾಗ ನೀವು ಅಲ್ಲಿ ಯಾರೋ ಪಾನಿಪುರಿ ಮಾರುವಂಥವರು ಅಷ್ಟೂ ಪಾನಿಪುರಿಗಳನ್ನು ಹೋರಾಟಗಾರರಿಗೆ ಕೊಡ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾಯಿದ್ದೆ, ಒಬ್ಬ ಹುಡುಗ ರಸ್ತೆ ಪಕ್ಕ ಕೂತ್ಕೊಂಡು ಬಾಕ್ಸಲ್ಲಿ ತಿಂತಾ ಇದ್ದ. ಅವನು ಕ್ಯಾಮ್ರಾ ಹಿಡ್ಕೊಂಡು ಹೋಯ್ತಾನೆ, ಚೀನಾದಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನೀನು ಏನು ತಿಂತಾ ಇದೆಯಾ ತೋರಿಸು ಅಂತ. ಅವನ ಬಾಕ್ಸಲ್ಲಿ ಒಂದಷ್ಟು ಹಸಿ ಶೇಂಗಾ ಬೀಜ, ಯಾವುದೋ ಒಂದು ಸಣ್ಣ ಹಣ್ಣು, ಒಂದು 4-5 ಅದು ಹೊಟ್ಟೆ ತುಂಬದಷ್ಟು ನೋಡಿ ಚೀನಾದಿಂದ ದುಡ್ಡು ಬರೋರು ಏನು ತಿಂತಾ ಇದ್ದಾರೆ ಅಂತ ಅವನು ಅದನ್ನು ತೋರಿಸ್ತಾ ಇದ್ದ. ಆಮೇಲೆ ಆ ಫುಡ್ ಕೊಡೋದಿದೆಯಲ್ಲ, ಅದು ಬರೀ ದೆಹಲಿಯಲ್ಲಿ ಮಾತ್ರ ಅಲ್ಲ. ಈಗ ಒಬ್ಬರು ಮೊನ್ನೆ ಒಂದು ವಿಡಿಯೋ ಓಡಾಡ್ತಾ ಇತ್ತು, ಒಂದು 50 ಇದಿದೆಯಾ ಚಿಪ್ಸು ಪ್ಯಾಕೆಟ್ ತಂದು ವಯಸ್ಸಾದವ್ರು ತಂದು ಕೊಡ್ತಾಯಿದ್ರು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ. ದೆಹಲಿಯ ಬಹಳಷ್ಟು ಜನ ಊಟ ಕಳಿಸ್ತಾ ಇದ್ದಾರಂತೆ ಅಲ್ಲಿಗೆ. ದೆಹಲಿ ಮಾತ್ರ ಅಲ್ಲ, ತಮಿಳುನಾಡು, ಆಂಧ್ರ, ಕರ್ನಾಟಕ ನನಗೆ ಗೊತ್ತಿಲ್ಲ, ಬೇರೆ ಬೇರೆ ಕಡೆಯಿಂದ ಹೋರಾಟಗಾರರಿಗೆ ಊಟ ಹೋಗ್ತಾ ಇದೆ. ಹಂಗಿರುವಾಗ ಇದು ಪ್ರಚಾರ ಮಾಡೋದೇನು ಅಂದರೆ, ಇದು ಮೋದಿಯವರ ವಿರುದ್ಧದ ಹೋರಾಟ ಆಗಿದೆ, ಹಾಗಾಗಿ ನಾವು ಮೋದಿಯವರ ರಕ್ಷಣೆ ನಿಲ್ಲಬೇಕು ಅಂತ ಮೋದಿ ಭಕ್ತರು ಮಾಡೋ ಹೋರಾಟ. ನಿನ್ನೆ ಒಬ್ಬರು ಮೋದಿ ಭಕ್ತರು ಒಂದು ಸ್ಟೇಟಸ್ ಹಾಕಿದ್ರು, ಯಾಕೆ ಮೋದಿಗೆ ಮಾತ್ರ ಬೈತೀರಿ, ಅಮಿತ್ ಶಾಗೂ ಬೈರಿ ಅಂತ. ಮೋದಿ ವೈಫಲ್ಯ ಅಮಿತ್ ಶಾ ವೈಫಲ್ಯ ಅಂತ ಯಾಕೆ ಹೇಳ್ತಾ ಇಲ್ಲ? ನಾವು ಅಮಿತ್ ಶಾ ಭಕ್ತರು, ಅಮಿತ್ ಶಾಗೂ ನೀವು ಬೈಬೇಕು ಅಂತ. ಬಟ್ ಮೋದಿಯವ್ರನ್ನ ಯಾಕೆ ಹೇಳ್ತಾರೆ? ಅವರು ಈ ದೇಶದ ಪ್ರಧಾನಿ ಮತ್ತು ಅವರಿಗೆ ಜವಾಬ್ದಾರಿ ಇದೆ ಈ ವಿಷಯದಲ್ಲಿ. ಅವರಿಗೆ ಮೋದಿಯನ್ನು ಒಂದು ದೈವಾಂಶ ಸಂಭೂತ ಅಂತ ನಂಬ್ಕೊಂಡಿರೋದು. ಮೋದಿಯನ್ನು ಯಾರೇ ಟೀಕೆ ಮಾಡಿದ್ರು ಅವರನ್ನು ದೇಶದ್ರೋಹಿಗಳು ಅಂತ ಕರೀತಾರೆ, ದೇಶವನ್ನು ಅಸ್ಥಿರಗೊಳಿಸುವ ಶಕ್ತಿಗಳು ಅಂತ ಕರೀತಾರೆ, ವಿದೇಶಿ ಶಕ್ತಿಗಳು ಅಂತ ಕರೀತಾರೆ, ಅರ್ಬನ್ ನಕ್ಸಲ್ ಅಂತ ನಾನು ಆಗಲೇ ಹೇಳಿದೆ. ಹಿಂಗೆ ಕರೆದು ಹೋರಾಟಗಾರರ ನೈತಿಕತೆಯನ್ನು ಕುಸಿಯೋದು. ಈಗ ನೀವು ರಾಷ್ಟ್ರದ್ರೋಹದ ಕೇಸ್ ಹಾಕ್ತೀವಿ ಅಂದ ತಕ್ಷಣ ಏನಾಗುತ್ತೆ, ಅನೇಕ ಜನ ಹಿಂಸರಿತಾರೆ, ಯಾಕೆ ಬೇಕಪ್ಪ ಅಂತ. ನೆನ್ನೆ ನೀವು ಇದರಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇದೆ, ಇವತ್ತು ನಾವು ಸುದ್ದಿ ಕೂಡ ಬರೆದಿದ್ದೇವೆ. ಮುಂಬೈನಲ್ಲಿ ಅರೆಸ್ಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಪೊಲೀಸ್ ಅಧಿಕಾರಿ ಹೇಳ್ತಾರೆ, ನೀವು ಇವತ್ತಿಂದ ಇಲ್ಲಿ ಕಾಣಿಸ್ಕೊಂಡ್ರೆ ನಾಳೆ ಏನಾದರೂ ನಿಮ್ಮ ಜೋಬುಗಳಲ್ಲಿ ನಾವು ಇದೇನು ಡ್ರಗ್ ಇಟ್ಬಿಟ್ಟು ಕೇಸ್, ಮಾದಕ ದ್ರವ್ಯ ಇಟ್ಬಿಟ್ಟು ಕೇಸ್ ಹಾಕ್ತೀನಿ ನಾನು ಅಂತ ಎಚ್ಚರಿಸ್ತಾರೆ. ಅಂದರೆ ಹೋರಾಟವನ್ನು ಮಣಿಸೋದಕ್ಕೆ ಬೇರೆ ಬೇರೆ ತಂತ್ರಗಳನ್ನು, ಅದು ಆಗಲೇ ಹೇಳಿದೆ, ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, BJP ಇರ್ಬೋದು, ಯಾವುದೇ ಆಡಳಿತ ಪಕ್ಷ ಇದ್ದರೂ ಕೂಡ ಪ್ರಭುತ್ವ ಅದನ್ನು ಮಾಡುತ್ತೆ. ಈಗ ಅವರು ರವೀಂದ್ರ ಭಟ್ ಹೇಳಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ, ಬಹುಶಃ ಈಗ ಏನು ನಮ್ಮ ಬಿಡದಿ ಹೋರಾಟ ನಡೀತಾ ಇದೆಯಲ್ಲ, ಅದು ತೀವ್ರಗೊಂಡಂತೆ ಅಲ್ಲಿ ಕೂಡ ಯಾವುದೋ ಶಕ್ತಿಗಳು ಬರ್ತಾರೆ, ಹಿಂದೆ ಇದ್ದಾರೆ ಅಂತ ಟೀಕೆಗಳು ಬರ್ಬೋದು. ಇನ್ನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಕರ್ನಾಟಕದಲ್ಲಿ ಗಣಿಗಾರಿಕೆ ವಿರುದ್ಧ ದೊಡ್ಡ ಹೋರಾಟ ನಡೀತು. ಜನಾರ್ದನ್ ರೆಡ್ಡಿ ಅವರನ್ನು ಜೈಲಿಗೆ ಹೋಗಬೇಕಾಯಿತು, ಯಡಿಯೂರಪ್ಪ ಅದಕ್ಕೆ ಪೂರಕವಾದ ಕೇಸಲ್ಲಿ ಯಡಿಯೂರಪ್ಪನವ್ರು ಜೈಲಿಗೆ ಹೋದರು, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಆಯಿತು. ಆ ಹೋರಾಟವನ್ನು ಮುನ್ನಡೆಸೋದು ಯಾರು ಅಂದರೆ SR ಹಿರೇಮಠ ಅವರು. ಅವ್ರ ವಿರುದ್ಧ ದೊಡ್ಡ ಆಪಾದನೆ ಮಾಡೋರು, ಇವರಿಗೆ ಬಲ್ದೋಟ ದುಡ್ಡು ಕೊಟ್ಟಿದ್ದಾನೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಂತ. SR ಹಿರೇಮಠರು ಎಷ್ಟು ಸರಳ ಅಂದರೆ, ಅವರು ಟ್ರೈನಲ್ಲೇ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡ್ತಾರೆ. ಅವ್ರು ಬಲ್ದೋಟ ದುಡ್ಡು ಕೊಡೋದಾಗಿದ್ದರೆ ಅವ್ರು ಫ್ಲೈಟಲ್ಲಿ ಓಡಾಡ್ಬೋಯ್ತಲ್ಲ. ಅಂಥ ಹಿರೇಮಠವ್ರನ್ನೂ ಬಿಡಲಿಲ್ಲ, ಅವರು ಹಂಗಿರಲಿಲ್ಲ. ಅದು ಅಲ್ಲ, ಅಣ್ಣಾಚಾರ್ಯನೇ ಬಿಡಲಿಲ್ಲ. ಕರ್ನಾಟಕ ಉದಾಹರಣೆ ಹೇಳಿದ್ದು ಇನ್ನೂ ಬೇಡ, ಗಾಂಧೀಜಿಯನ್ನೇ ಬಿಟ್ಟಿಲ್ಲ ಇದೆ. ಹಾಗಾಗಿ ನೀವು ಹೋರಾಟಗಾರರಿಗೆ ಅದು, ಆದರೆ ಒಂದು ತಿಳ್ಕೊಬೇಕು ನಾವು, ಹೋರಾಟ ಮಾಡುವ ಯಾವುದೇ ವ್ಯಕ್ತಿ ಅದು ಪ್ರಭುತ್ವದ ವಿರುದ್ಧ ಹೋರಾಟ ಮಾಡಿದರೆ ಪ್ರಭುತ್ವ ಎಲ್ಲ ದೃಷ್ಟಿಗಳನ್ನು ದಂಡವನ್ನು ಪ್ರಯೋಗ ಮಾಡುತ್ತೆ, ಮತ್ತು ನೈತಿಕತೆಯನ್ನು ಪ್ರಶ್ನೆ ಮಾಡುತ್ತೆ, ಮತ್ತು ಆರ್ಥಿಕ ದುರುಪಯೋಗಗಳ ಬಗ್ಗೆ ಅವ್ರ ಮೇಲೆ ಆರೋಪಗಳನ್ನು ಮಾಡುತ್ತೆ. ಹೇಗಾದರೂ ಮಾಡಿ ಆ ಹೋರಾಟವನ್ನು ಕಡಿಮೆ ಮಾಡೋದಕ್ಕೆ, ಅದರ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಇದು ಪ್ರಭುತ್ವ. ಅಲ್ಲಿ ಯಾವ ಪಕ್ಷ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವುದೇ ಪಕ್ಷ ಇರ್ಬೋದು, ಪ್ರಭುತ್ವ ಅದನ್ನು ಮಾಡುತ್ತೆ. ಅದೇ ಕ್ರಿಯೆಯನ್ನು ಈಗ ಇದು ಮಾಡ್ತಾರೆ. ವಿ ವಿಲ್ ಸಪೋರ್ಟ್ ಮೋದಿ ಸಪೋರ್ಟರ್ ಅಂತೇಳಿ ಒಂದು ಗ್ರೂಪು, ಹ್ಯಾಶ್ಟ್ಯಾಗ್ಗಳು ಎಲ್ಲವೂ ಶುರುವಾಗಿದ್ದಾವೆ ಈಗ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೆ ಏನಂತಂದರೆ, ನಮ್ಮ ಯುವ ಜನರ ಕಿಚ್ಚು ಶುರುವಾಗಿದೆಯಲ್ಲ, ಅದನ್ನು ನೀವು ಅಪಪ್ರಚಾರದಿಂದ ನಿಲ್ಲಿಸೋ ಬದಲು ಕಾನೂನಾತ್ಮಕವಾಗಿ, ನೈತಿಕವಾಗಿ ಅವರ ಕನಸಿಗೆ ಬೆಂಬಲ ಕೊಡುವಂಥ ಕ್ರಮಗಳನ್ನು ಕೈಗೊಂಡ್ರೆ ನೀವು ಇರ್ತೀರಿ, ದೇಶನೂ ಇರುತ್ತೆ. ಒಂದು ಮೊನ್ನೆ ಆ ಪ್ರೊಟೆಸ್ಟಲ್ಲಿ ತಾವು ಗಮನಿಸಿರ್ಬೇಕು ಸರ್, ಒಂದು ಹುಡುಗಿ, ಅದು
9ನೇ ಕ್ಲಾಸ್ ಹುಡುಗಿ ಅನ್ಸುತ್ತೆ. ಅವಳು ಟೆಕ್ಸ್ಟ್ ಬುಕ್ ತೊಗೊಂಬಂದ್ಬಿಟ್ಟು ಆ ಪೇಜ್ ತೆಗೆದು ಡೆಮಾಕ್ರಸಿ ನಮಗೆ ಏನನ್ನು ಕೊಟ್ಟಿದೆ, ಪ್ರತಿಭಟನೆ ಮಾಡುವ ಹಕ್ಕನ್ನು ಕೊಟ್ಟಿದೆ ಅಂತ ಫುಲ್ ಪುಟ ಓದ್ತಾ ಇದ್ಲು ದೆಹಲಿನಲ್ಲಿ. ಅಂದರೆ ಈಗ ಭಟ್ರು ಹೇಳಿದ ಹಾಗೆ ಪ್ರತಿಭಟನೆ ಮಾಡುವ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಸರ್ಕಾರದ ವಿರುದ್ಧ ಇದು ಮಾಡಿದ್ರೆ ದೇಶದ್ರೋಹ ಅಲ್ಲ ಅಂತ. ಹಾಗಿರುವಾಗಲೂ ಕೂಡ ನೀವು ಪ್ರತಿಭಟನೆಕಾರನ ದೇಶದ್ರೋಹ ಅಂತ ಕರೆಯೋದು, ಅವರು ಇನ್ನಷ್ಟು ವರ್ಷಗಳ ಕಾಲ ನಾವು ಈ ದೇಶವನ್ನು ಆಳಬೇಕು ಮತ್ತು ನಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು ಅನ್ನುವಂತಹ ಒಂದು ದರ್ಪದ ಧೋರಣೆ. ಬಟ್ ಅಂತಹ ಸರ್ವಾಧಿಕಾರ ಯಾವ ಕಾಲದಲ್ಲೂ ಉಳಿದಿಲ್ಲ, ತುಂಬ ಸುದೀರ್ಘ ಅವಧಿಯವರೆಗೆ. ಗೊತ್ತಿಲ್ಲ ಈಗ ಏನಾಗುತ್ತೆ ಅಂತ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಕ್ಕೆ ಕರಡು ಮಸೂದೆಯನ್ನು ಸಿದ್ಧಪಡಿಸಿ ಸಚಿವ ಸಂಪುಟದ ಅನುಮೋದನೆ ತಗೊಂಡಿದ್ದಾರೆ ಅಂತ ರವೀಂದ್ರ ಭಟ್ ಸರ್ ಈಗ ಹೇಳಿದ್ರು. ನ್ಯಾಯಾಲಯ ಕೂಡ ಮಾಡಿದ್ದಾರೆ ಅಂತ. ಈ ಏನೇ ಕಾಯ್ದೆಗಳನ್ನು ಜಾರಿಗೆ ತಂದ್ರೂ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಕ್ಕಂಥದ್ದು ಒಂಥರ ಸಾಂಕ್ರಾಮಿಕ ಪಿಡುಗಿನ ಥರ ಆಗೋಗಿದೆ ಸರ್. ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಎಷ್ಟು ಪ್ರಶ್ನೆ ಪತ್ರಿಕೆಗಳು ಯಾವ್ಯಾವಾಗ ಸೋರಿಕೆ ಆಗಿದ್ದಾವೆ ಅನ್ನೋದನ್ನೆಲ್ಲ ಪಟ್ಟಿ ಮಾಡ್ತಿದ್ದಾರೆ. ಈ ಪಿಡುಗನ್ನು ಕಂಪ್ಲೀಟ್ ನಿವಾರಿಸಲಿಕ್ಕೆ ಏನಾದರೂ ಏನು ಮಾಡ್ಬೋದು ಸರ್ಕಾರ? ಟೆಕ್ನಾಲಜಿ ಬಳಸ್ಬೇಕ್ರಿ. ಈಗ ನಮ್ಮಲ್ಲೇ ಕರ್ನಾಟಕದೊಳಗೆ VTUದವರು ಪರೀಕ್ಷೆ ನಡೆದು 1 ಗಂಟೆಯಲ್ಲಿ ರಿಸಲ್ಟ್ ಕೊಡ್ತಾರೆ. ನೀವು ಟೆಕ್ನಾಲಜಿ ಬೆಳೆಸಿ ನಾವು ನಮ್ಮ ಇಡೀ ದೇಶಕ್ಕೆ ಮಾದರಿಯಾಗುವ, ಇಡೀ ವಿಶ್ವಕ್ಕೆ ಮಾದರಿಯಾಗುವ ತಂತ್ರಜ್ಞಾನ ನಮ್ಮಲ್ಲಿದೆ ಅಂತ ಹೇಳಿದವರು ಟೆಕ್ನಾಲಜಿಯನ್ನು ಎಫೆಕ್ಟಿವ್ ಆಗಿ ಬೆಳೆಸಿ ತತ್ಕ್ಷಣ ನಿರ್ಣಯವನ್ನು ಕೊಡುವ, ರಿಸಲ್ಟನ್ನು ಕೊಡುವ ಸಾಧ್ಯತೆಗಳಿರೋದ್ರಿಂದಾಗಿ ಒಂದು ನೀಟ್ ಪರೀಕ್ಷೆಯನ್ನು ನಾವು ನೀಟಾಗಿ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ನಮ್ಮ ಹತ್ರ ಎಲ್ಲ ಸಾಮರ್ಥ್ಯ ಇದೆ, ಅದನ್ನು ಮಾಡ್ತೀವಿ. ನಮ್ಮ ಈ ಭಾರತದ ದೌರ್ಭಾಗ್ಯ ಏನು ಅಂತಂದರೆ, ಯಾವುದೇ ಒಂದು ವ್ಯವಸ್ಥೆ ಬಂದರೆ ಆ ವ್ಯವಸ್ಥೆಯನ್ನು ಮುರಿಯೋದು ಹೆಂಗೆ ಅಂತ ಮೊದಲು ಆಲೋಚನೆ ಮಾಡೋದು, ಅದನ್ನ ಪಾಲನೆ ಮಾಡೋದು ಹೆಂಗೆ ಅಂತ ಮೊದಲು ಆಲೋಚನೆ ಮಾಡೋದು. ಈ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಇದಕ್ಕೊಂದು ಪೂರಕವಾದ ಮಾಹಿತಿ. ಕರ್ನಾಟಕದಲ್ಲಿ ಮೊದಲು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ CET ಅಂತ ತಗೊಬಂದರು. ಕರ್ನಾಟಕವೇ ಮಾದರಿ ದೇಶಕ್ಕೆ. ಆದರೆ ಈ ಥರದ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಒಂದು ಏಕೀಕೃತವಾದಂತಹ ವ್ಯವಸ್ಥೆ ತರಬೇಕು ಅಂತ ನೀಟ್ ತಂದ ನಂತರ ಏನಾಗಿದೆ, ಬಹುತೇಕ ರಾಜ್ಯಗಳು, ಇವನ್ ಕರ್ನಾಟಕ, ತಮಿಳುನಾಡು ಎಲ್ಲ ವಿರೋಧಿಸ್ತಾ ಇದೆ, ನೀಟಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಕೊಡಿ ನಮಗೆ ಅಂತ. ಇದರ ಹಿಂದೆ ಒಂದು ಮಾಫಿಯಾ ಕೂಡ ಇದೆ, ಕೋಚಿಂಗ್ ಮಾಫಿಯಾ. ಆ ಮಾಫಿಯಾವನ್ನು ನಿಯಂತ್ರಣ ಮಾಡದೇ ಇದ್ದರೆ, ಏಕೆಂದರೆ ನಾನು ಆಗಲೇ ಹೇಳಿದಾಗ 4 ಲಕ್ಷ 10 ಲಕ್ಷ ಫೀಸ್ ತಕ್ಕೊಂಡು ವಿದ್ಯಾರ್ಥಿಗಳನ್ನು ನಾವು ಬೆಳೆಸ್ತೇವೆ, ಇಷ್ಟು ರ್ಯಾಂಕ್ ತಗೊಂಬಂದೇವೆ ಅಂತ ಹೇಳಿ ತೋರಿಸ್ಕೊಂಡು ದುಡ್ಡು ಮಾಡುವ ಆ ವ್ಯವಸ್ಥೆಗೆ ಕಡಿವಾಣ ಹಾಕೋದು ಒಂದು ಮೊದಲ ಕೆಲಸ ಆಗಬೇಕು. ಇಲ್ಲದಿದ್ದರೆ ನೀವೇನು ತಂದರೂ ಕೂಡ ಆ ಮಾಫಿಯಾವನ್ನು ಮಟ್ಟ ಹಾಕದೆ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ ಅದರ ಹಿಂದೆ ಆ ಮಾಫಿಯಾ ಹಿಂದೆ ಯಾರಿದ್ದಾರೆ ಅಂತ. ಎರಡು, ಕರ್ನಾಟಕದಲ್ಲಿ ಕೂಡ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 13-18ರಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಶಿಕ್ಷಣ ಸಚಿವರಾಗಿದ್ದರು. ಅಲ್ಲಿವರೆಗೆ ನಿರಂತರವಾಗಿ ಪ್ರಶ್ನೆ ಪತ್ರಿಕೆ PU ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾಯಿತ್ತು. ಆ ವರ್ಷವೂ ಕೂಡ ಆಗೋಯಿತು. ಒಂದು ಸರ್ಕಾರಕ್ಕೆ ದೊಡ್ಡ ಒಂದು ಮುಖಭಂಗವಾದಂತಹ ಅಧಿವೇಶನ ಬೇರೆ ನಡೀತಾ ಇತ್ತು, ದೊಡ್ಡ ಮುಖಭಂಗ ಆಯಿತು. ಅವತ್ತಿನ ದಿನ ಭಾಳ ಕಠಿಣವಾದಂಥ ಕ್ರಮವನ್ನು ಕೈಗೊಂಡ್ರು. ಶಿವಣ್ಣನ ಯಾರೋ ಒಬ್ಬ ಕಿಂಗ್ ಪಿನ್ ಇದ್ದ, ಶಿವಕುಮಾರ್, ಅವನನ್ನು ಅಲ್ಲಿವರೆಗೆ ಮಾಡಿದವರು ಅವನು ಹಿಡಿದಿರಲಿಲ್ಲ. ಯಾಕೆ ಗೊತ್ತಿರಲಿಲ್ಲ? ಯಾಕೆಂದರೆ ಶಿಕ್ಷಣ ಇಲಾಖೆ, ಟ್ಯೂಷನ್ ಮಾಫಿಯಾ, ಶಿವಕುಮಾರ ಎಲ್ಲ ಶಾಮೀಲಾಗಿದ್ದರು. ಅದನ್ನು ಹದ್ದುಬಸ್ತು ಮಾಡಿದ ನಂತರ ನನಗೆ ನೆನಪಿರುವ ಹಾಗೆ ಅಲ್ಲಿಂದ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಪ್ರಶ್ನೆ ಪತ್ರಿಕೆ PU ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ. ಬೇರೆ ಕೆಲವು ರಾಜೀನಾಮೆನೂ ಸಹ ಕೊಟ್ಟರು ಪಾಪ. ಬಟ್ ಅದು ಕ್ರಮ ಕೈಗೊಂಡಿದ್ದರಿಂದ ಇವತ್ತಿನವರೆಗೂ ಆಗಿಲ್ಲ. ಆ ಥರದ್ದು ಕಠಿಣವಾದ ಕ್ರಮಗಳನ್ನು ಅದೇ ಕಿಮ್ಮನೆ ಕೊಟ್ಟ ಹಾಗೆ ಧರ್ಮೇಂದ್ರ ಪ್ರಧಾನ ಕೊಟ್ಬಿಟ್ಟಿದ್ರೆ ಈ ದೊಡ್ಡ ಮಟ್ಟದ ಇಶ್ಯೂ ಮತ್ತು ಮೋದಿಯವರನ್ನ ಬೈಯುವ ಕೆಲಸ ಯಾರೂ ಮಾಡ್ತಿರ್ಲಿಲ್ಲ. ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಪ್ಪ. ಅದು ಯಾಕೆ ಮಾಡಲಿಲ್ಲ? ಪ್ರತಿಷ್ಠೆ ಇವರಿಗೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದನ್ನು ವಿರೋಧಿಸಿ ನಡೆಸ್ತಕ್ಕಂಥ ಪ್ರತಿಭಟನೆ ಮತ್ತು ಪ್ರತಿಭಟನಾಕಾರರ ವಿರುದ್ಧ ಅಪಪ್ರಚಾರ ಹೇಗೆ ನಡೀತಾ ಇದೆ, ಕೇಂದ್ರ ಸರ್ಕಾರ ತ್ವರಿತವಾಗಿ ಏನು ಕ್ರಮ ಕೈಗೊಳ್ಬೋದಿತ್ತು ಅನ್ನೋದ್ರ ಕುರಿತು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದೀರಾ. ನೀವು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್.